ಕಾರ್ಟೆಕ್ಸ್ ಕ್ಯಾಲ್ಸಿಫಿಕೇಶನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದ್ರೆ ಮೆದುಳಿನ ರಕ್ತನಾಳ ಬ್ಲಾಕ್ ಆಗಿರುವಂತಹ ಸಾಕಷ್ಟು ಸಮಸ್ಯೆಗಳನ್ನ, ಉದಾಹರಣೆಗಳನ್ನ ನಾವು ಸೊಸೈಟಿಯಲ್ಲಿ ನೋಡ್ತಾ ಇರ್ತೀವಿ. ಪ್ರಪಂಚದಲ್ಲಿ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್ ಅಂದ್ರೆ ಪ್ರಾಣ ಅರ್ಧ ಹೊರಟೋಗಿರ್ತದೆ. ಅದು ಡಯಾಬಿಟಿಸ್ ಇತ್ತು ಅಂದ್ರೆ ಏನು ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೂ ರಿಸ್ಕಿ. ಈಗ ನಮ್ಮಲ್ಲಿ ನನ್ನ ಬ್ರದರ್ ಅವರ ಅತ್ತೆ ಡಯಾಬಿಟಿಸ್, ಹೈ ಡಯಾಬಿಟಿಸ್ ವಿತ್ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್. ಏನ್ ಮಾಡಕ್ಕಾಗ್ತದೆ? ಇಲ್ಲಿ ತಗೊಂಡಿದ್ರು 40 ಲಕ್ಷ ಖರ್ಚುನೂ ಆಯ್ತು. ಶಿ ಇಸ್ ನೋ ಮೋರ್. ಅಯ್ಯಯ್ಯೋ. ವಯೋವೃದ್ಧರು ಅಂತ ಅಂದ್ರೆ ಜಾಸ್ತಿ ವಾಕ್ ಮಾಡಬಾರ್ದು, ಆಟ ಆಡಬಾರ್ದು, ಅವ್ರಿಗೆ ಆಗಿರೋ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನ ತಂದು ಹಾಕ್ತಾರೆ. ಹೇಗಿರ್ಬೇಕು ಆಕ್ಚುಲಿ? ಫ್ರೀಯಾಗಿ ಬಿಟ್ಬಿಡ್ಬೇಕು. ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ನಿಮ್ಗೆ ತುಂಬಾ ಮರೆಯಕ್ಕಾಗದೇ ಇರುವಂತಹ ಮೂಮೆಂಟ್ ಯಾವುದು? ಇಲ್ಲಿ ಕೇಳ್ರಲ್ಲಿ ಔಟ್ ಸೈಡ್ ವಿ ಯೂಸ್ ಟು ಸಿಟ್ ಟುಗೆದರ್ ಆ್ಯಂಡ್ ಅಕೇಶನ್ಲಿ ಐ ಆಮ್ ಹ್ಯಾವಿಂಗ್ ಡ್ರಿಂಕ್. ಅವ್ರ ಜೊತೆಯಲ್ಲಿ ಮೈ ಫಾದರ್ ಆಲ್ಸೋ ಯೂಸ್ ಟು ಬಿ. ನಮ್ಮ ಮಿಸ್ಸಸ್ ಅದೇ ತಮಾಷೆ ಮಾಡ್ತಾರೆ, ನೀವೆಲ್ಲ ಯುರೋಪಲ್ಲಿ ಹುಟ್ಟಬೇಕಾಯ್ತು, ಇಂಡಿಯಾದಲ್ಲಿ ಹುಟ್ಟುಬಿಟ್ಟಿದ್ರಿ ಅಂತ. ಐ ಜಸ್ಟ್ ಕೆನಾಟ್ ಫಾರ್ಗೆಟ್. ಅಂದ್ರೆ ಈಗ ನೋಡಿ ಅವ್ರು ಇಲ್ಲ, ಬಟ್ ದಟ್ ಈಸ್ ಸ್ಟಿಲ್. ಈಗ ನೋಡಿ ನಮ್ಮ ಅಪ್ಪ ಕಿಡ್ನಿ ಫೇಲ್ಯೂರ್ ಆದಾಗ ಅಗ್ರಿ ಆಗಲಿಲ್ಲ ಅಂದಿದ್ರೆ ಇವತ್ತು ಇದನ್ನ ಅಂತ ಅರ್ಥ ಆಗ್ತಾರೆ. ಹೌದು. ಹಿರಿಜೀವಗಳಿಗೆ ಮೀಸಲಿಟ್ಟಿರುವಂತಹ ಈ ತಿಂಗಳ ಎಪಿಸೋಡ್ಸ್ನಲ್ಲಿ ಮಿರಾಕಲ್ ಮನೆಮದ್ದು ಕಾರ್ಯಕ್ರಮದಲ್ಲಿ ಕಾರ್ಟೆಕ್ಸ್ ಕ್ಯಾಲ್ಸಿಫಿಕೇಶನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದ್ರೆ ಮೆದುಳಿನ ರಕ್ತನಾಳ ಬ್ಲಾಕ್ ಆಗಿರುವಂತಹ ಸಾಕಷ್ಟು ಸಮಸ್ಯೆಗಳನ್ನ, ಉದಾಹರಣೆಗಳನ್ನ ನಾವು ಸೊಸೈಟಿಯಲ್ಲಿ ನೋಡ್ತಾ ಇರ್ತೀವಿ. ಸೊ ಇದರಿಂದ ಗುಣಮುಖರಾಗೋದು ಹೇಗೆ, ಸ್ಪೀಡ್ ರಿಕವರ್ ಆಗೋದು ಹೇಗೆ ಅನ್ನೋದನ್ನ ಡಾಕ್ಟರ್ ರಾಜು ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಸರ್ ಇದು? ನೋಡಿ, ಒಂದು ಹೇಳ್ತೀನಿ, ಪ್ರಪಂಚದಲ್ಲಿ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್ ಅಂದ್ರೆ ಪ್ರಾಣ ಅರ್ಧ ಹೊರಟೋಗಿರ್ತದೆ. ಇನ್ನು ಕಾರ್ಟೆಕ್ಸ್ ಕ್ಯಾಲ್ಸಿಫಿಕೇಶನ್ ಅಂದ್ರೆ ಇನ್ನೂ ಇದಾಗಿರ್ತದೆ. ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್ ಅಂದ್ರೆ ಅದು ಕ್ಯಾಲ್ಸಿಯಂ ಅದರ ಮೇಲೆ ಒಂದು ಹಾರ್ಟ್ ಸೆಲ್ಸ್ ಅಲ್ಲಿ ಕ್ಯಾಲ್ಸಿಯಂ ಶೇಖರಣೆ ಆಗ್ತಿರುತ್ತೆ. ಆಮೇಲೆ ಆರ್ಟ್ರೀಸ್ ನಲ್ಲಿ. ಅದು ಡಯಾಬಿಟಿಸ್ ಇತ್ತು ಅಂದ್ರೆ ಏನು ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ರೂ ರಿಸ್ಕಿ, ಯಾಕಂದ್ರೆ ಗುಣ ಆಗಲ್ಲ ಗಾಯ. ಈಗ ನಮ್ಮಲ್ಲಿ ನನ್ನ ಬ್ರದರ್ ಅವರ ಅತ್ತೆ, ನನ್ನ ಬ್ರದರ್ ಅವರ ವೈಫ್ನು MBBS ಡಾಕ್ಟರ್, ಡಯಾಬಿಟಿಸ್, ಹೈ ಡಯಾಬಿಟಿಸ್ ವಿತ್ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್. ಏನು ಮಾಡೋಕ್ಕಾಗ್ತದೆ? ಇಲ್ಲಿ ತೊಗೊಂಡಿದ್ರು 40 ಲಕ್ಷ ಖರ್ಚುನೂ ಆಯಿತು. ಶಿ ಇಸ್ ನೋ ಮೋರ್. ಅಯ್ಯಯ್ಯೋ. ಎಷ್ಟೋ ಜನ ಆಗಿದ್ದಾರೆ. ಐ ಡೋಂಟ್ ವಾಂಟ್ ಟು ಗಿವ್ ದ ಎಕ್ಸಾಂಪಲ್ಸ್, ಟಾಪ್ ಪೀಪಲ್. ಇದರಲ್ಲಿ ಕ್ಯಾಲ್ಸಿಫಿಕೇಶನ್ ಅನ್ನೋ ಹೊತ್ತಿಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಯಾವಾಗಿರ್ತೀನಿ, ಜನರು ನನ್ನ ಭೇಟಿ ಆಗೋದಕ್ಕೆ ಬರ್ತಾರೆ. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಕೊಡೋದು ಡಾಕ್ಟರ್ಸು, ಡಯಟಿಷಿಯನ್ಸ್ ಇದು ನನ್ನನ್ನೇ ಭೇಟಿ ಮಾಡ್ಬೇಕಂತ ಬರ್ತಾರೆ. ಜಸ್ಟ್ ಟು ಟೇಕ್ ಸಜೆಷನ್ಸ್, ಕನ್ಸಲ್ಟೇಷನ್ ಮಾಡೋದಕ್ಕೆ. ಅದರಲ್ಲಿ ನಾನು ಲೆಕ್ಚರ್ ಕೊಡ್ತೀನಿ. ಫಸ್ಟು ಆ ಲೆಕ್ಚರಲ್ಲಿ ಕುತ್ಕೊಂಡಿದ್ರು ಒಬ್ಬರಿಗೆ, ಅವರಿಗೆ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್ ಅಂದ ತಕ್ಷಣ ಹೆಂಗಾಗಿತ್ತಂದ್ರೆ ಅವ್ರು ಹೇಳ್ತಾ ಇದ್ದಾರೆ, ಆ ನಂದು ಎಪಿಸೋಡಲ್ಲಿ ತೋರಿಸ್ದೆ ಯಾವ ರೀತಿ ಕಾರ್ಡಿಯಕ್ ಕ್ಯಾಲ್ಸಿಫಿಕೇಶನ್ ಅವರು 4 ಹೆಜ್ಜೆ ಓಡಾಡೋಕ್ಕಾಗ್ತಾ ಇರಲಿಲ್ಲ, ಈಗ ಮಡಚ್ಕೊಂಡು ಮಲ್ಕೊಳ್ತಾ ಇದ್ರು, ವಿತ್ ಹೈ ಡಯಾಬಿಟಿಸ್, ವಿತ್ ಕಿಡ್ನಿ ಫೇಲ್ಯೂರ್. ಯಾವ ರೀತಿ 15 ದಿನಕ್ಕೆ ಚೆನ್ನಾಗಾದ್ರು ಅಂತ ಅವರೆಲ್ಲ ಹೇಳ್ತಾ ಇರೋದನ್ನ ಕೇಳಿಬಿಟ್ಟು ಅಲ್ಲೇನೂ ಸ್ವಲ್ಪ ಶಾಂತಿ ಆಯ್ತು ಅಂತೇಳಿ. ಆಮೇಲೆ ನನ್ನ ಹತ್ರ ಬರೋ ಹೊತ್ತಿಗೆ ಹೇಳ್ತಾರೆ, ಸರ್ ನಾನು ಚೆಕಪ್ ಮಾಡೋಕ್ಕೆ ಹೋದೆ, ಹಿಂಗಾಯಿತು ನನಗೆ. ಯಾಕೆಂದರೆ ಡಾಕ್ಟರ್ಸ್ ಹೇಳೋ ಸತ್ಯನೇ, ಈಗೇನೂ ಇಲ್ಲ, ಅದಕ್ಕೆ ಒಂದೇ ಇರೋದು ಓಪನ್ ಹಾರ್ಟ್ ಸರ್ಜರಿ. ಸೊ ಇಲ್ಲ ಅಂತಂದರೆ ಅದು ಕೆಥೆಟರ್ ಹಾಕಿಲ್ಲ, ಇದು ಮಾಡ್ತಾರೆ. ಸೊ ಅದು ಬೆಳ್ಕೊಂಡು ಹೋಗ್ತಾ ಇರ್ತೈತೆ. ಈಗ ನನ್ನಲ್ಲಿ ಅದೇ ನಾನು ಹೇಳೋದು, ನಾನೇನು ಡೆವಲಪ್ ಮಾಡಿದ ಸೈನ್ಸ್, ಅದರಲ್ಲಿ ಅದೇ ಹೇಳ್ತಿರೋದು, ಎ ಸೈಂಟಿಫಿಕ್ ಬ್ರೇಕ್ ಥ್ರೂ ದ ವರ್ಲ್ಡ್ ಆ್ಯಸ್ ಎಟ್ ಟು ವಿಟ್ನೆಸ್. ಈಗ ಇದರಲ್ಲಿ ಈ ಅಮ್ಮ 60+, ಇವರಿಗೆ ಮೆದುಳಿಗೆ ಹೋಗೋ ರಕ್ತ ನಾಳ ಇಲ್ಲಿದೆ. ಆ ನಾಳದಲ್ಲಿ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿದೆ. ಎಲ್ಲ ಕಡೆ ತೋರಿಸಿದ್ದಾರೆ. ಅವ್ರ ಮಗ ಗ್ರೇಟ್, ಮೈಸೂರು ಕಡೆಯವರು 4 ತಿಂಗಳು ಟ್ರೀಟ್ಮೆಂಟ್ ತಗೊಂಡು ವಿತ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬಿಫೋರ್ ಆ್ಯಂಡ್ ಆಫ್ಟರ್. ಹಿಂದೆ ಇದು ಬ್ಲಾಕೇಜ್ ಆಗಿದ್ದು, 4 ತಿಂಗಳಾದಮೇಲೆ ಮತ್ತೆ ಸ್ಕ್ಯಾನ್ ಮಾಡಿಸಿದ್ದಾರೆ, ಅದು ಇಲ್ಲ. ಅಂದರೆ ದಟ್ ಈಸ್ ಕಾಲ್ಡ್ ದ ಎವಿಡೆನ್ಸ್. ನಿಮ್ಮ ಹೆಸರೇನಮ್ಮ? ಒನ್ನಮ್ಮ. ಎಷ್ಟು ಏಜ್ ನಿಮಗೆ? 66. ಗುಡ್. ಯಾವ ನಿಮ್ಮದು? ಶ್ರೀರಂಗಪಟ್ಟಣ. ಇವತ್ತು ಆ್ಯಕ್ಚುಲಿ 13/6/26. ನೀವು 6 ತಿಂಗಳಿಂದ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರಿ ಹಾರ್ಟ್ ಪ್ರಾಬ್ಲಮ್ಗೆ.
ಅದು ಓಕೆ, ಹಾರ್ಟ್ ಇಂದ ಬ್ರೈನ್ ಹೋಗುವಂತ ನರ್ವ್ಸ್ ಬ್ಲಾಕೇಜ್ ಬ್ಲಾಕೇಜ್ ಆಗಿತ್ತು. 70%. ಓಕೆ, ಆವಾಗ ಏನೇನು ಪ್ರಾಬ್ಲಮ್ ಇತ್ತು ನಿಮ್ಗೆ ಹೇಳ್ರಿ? ಆಗ ಸುಸ್ತು, ತಲೆನೋವು, ಹ್ಮ್ ಇದು ಎದೆ ಬಡ್ತ, ಹ್ಮ್ BP ಜಾಸ್ತಿ ಆಗ್ಬಿಟ್ಟಿತ್ತು. ಹ್ಮ್ ಈಗ ಅದೆಲ್ಲ ಕಡಿಮೆ. ಗ್ರೇಟ್. ಸೊ ನಮ್ಮ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ನಿಮಗೆ ಚೇಂಜಸ್ ಕಾಣ್ತು? ಹಾಗೆ ಒಂದು 2 ತಿಂಗಳಿಗೆ ಚೇತರಿಸ್ಕೊಂಡೆ ನಾನು. 2 ತಿಂಗಳಲ್ಲಿ? ಒಂದ್ 2 ತಿಂಗಳಷ್ಟಲ್ಲಿ ಚೇತರಿಸ್ಕೊಂಡೆ. ಹಾಂ. ಆಮೇಲೆಲ್ಲ ಕಡಿಮೆ ಆಗಿತ್ತು. ಹ್ಮ್. ಪುನಃ ಇನ್ನೂ ಒಂದು 3-4 ತಿಂಗಳು ತಗೊಂಡೆ. ಹ್ಮ್. ಆಮೇಲೆ ನೀವು ಪುನಃ ಸ್ಕ್ಯಾನಿಂಗ್ ಮಾಡಿಸ್ಕೊ ಬನ್ನಿ ಅಂದ್ರಲ್ಲ, ಹ್ಮ್. ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ನಲ್ಲಿ ಒಳ್ಳೆ ಬೆಸ್ಟ್ ರಿಪೋರ್ಟ್ ಬಂದಿದೆ. ಹಾ ಸರ್, ಏನಿಲ್ಲ. ಏನೂ ಇಲ್ಲ ನೋಡ್ರಿ, ಪೋಸ್ಟ್ ಎಲ್ಲ ಅದು ನ್ಯಾರೋ ಆಗಿದೆ ಅಂತ ಹೇಳಿದೆ. ಕಾರ್ಟೆಕ್ಸ್ ಕ್ಯಾಲ್ಸಿಫಿಕೇಶನ್ ಅದು. ಗ್ರೇಟ್ ಅಮ್ಮ, ಐ ಆಮ್ ವೆರಿ ಹ್ಯಾಪಿ. ಯಾಕೆಂದರೆ ಎಷ್ಟೋ ಜನ ಇದು ಬಂದ ತಕ್ಷಣ ಒಂದೊಂದು ಟೈಮ್ ಕೆಲವರಿಗೆ 2 ಕಡೆನೂ ಇರ್ತೈತೆ ನ್ಯಾರೋ, ಸ್ಟೆಂಟ್ ಆಗ್ತಾರೆ. ಡಾಕ್ಟರ್ ಹೇಳಿದ್ರು ಹಾ. ಇದು ಕಂಟ್ರೋಲ್ ಮಾಡಕ್ ಆಗಲ್ಲ, ಹಾ. ಕಂಟ್ರೋಲ್ ಮಾಡ್ಕೋಬಹುದು, ಪೂರ್ತಿ ಹೋಗಲ್ಲ ಅಂತ ಹೇಳಿದ್ರು. ಬ್ಲಾಕೇಜಸ್ ಹೋಗಲ್ಲ, ಹ್ಮ್. ಮುಂದೆ ಇನ್ನು ಬ್ಲಾಕ್ ಲೈಫ್ ಟೈಮ್ ಮೆಡಿಸಿನ್ ತಗೋಬೇಕು ಅಂತ ಹೇಳಿದ್ರು. ಹ್ಮ್. ಇವಾಗ ಇದು ತಗೊಂಡ್ಮೇಲೆ ಬ್ಲಾಕೇಜಸ್ ಎಲ್ಲ ಕಡಿಮೆ ಆಗೋದು. ಕಡಿಮೆ ಆಗಿದೆ. ಸ್ವಲ್ಪ ಎಲ್ಲೋ ಒಂದು ಚೂರು ಐತೆ, ಎಲ್ಲ ಕ್ಲೋಸ್ ಕ್ಲಿಯರ್ ಆಗೈತೆ ಅಂದ್ರು. ಹ್ಮ್. ಅದೇ ಸ್ಕ್ಯಾನ್ ಮಾಡಿಸಿದ್ಮೇಲೆ ಅದಕ್ಕೆ ಸ್ಕ್ಯಾನ್ ರಿಪೋರ್ಟನ್ನು ನೋಡಿದ ತಕ್ಷಣ ಖುಷಿ ಆಗೋಯ್ತು ನನಗೆ. ಗ್ರೇಟ್ ಅಮ್ಮ. ಈಗ ಏನು ತಲೆನೋವು ಗಿಲ್ನೋವು ಏನೂ ಇಲ್ಲ. ಇಲ್ಲ, ಏನಿಲ್ಲ. ಆಮೇಲೆ ಆಹಾರ ಪದ್ಧತಿ ಏನು ಮಾಡಿದ್ರಿ ನೀವು? ಅದೇ ನೀವ್ ಹೇಳಿದ ತರನೇ ಮಾಡಿದ್ರು. ಕಿಡ್ನಿ ಆಹಾರ ಪದ್ಧತಿ ಹ್ಮ್. ಅಲ್ವಾ? ಒಂದು ಹೊತ್ತು ಊಟಕ್ಕೆ 1 ಉಪ್ಪು, 1 ಗ್ರಾಮ್ ಉಪ್ಪು, ಸೊಪ್ಪಿನ ಕಡಿಮೆ ಪಲ್ಯ. ಹಾಕೊಂಡು ತಿಂತಿದ್ವಿ. ಹ್ಮ್. ಆಮೇಲೆ ಸೊಪ್ಪಿನ ಪಲ್ಯ ತರಕಾರಿ ಚೆನ್ನಾಗಿ ತಿನ್ಬೇಕು. ಹ್ಮ್. ಸೊಪ್ಪಿನ ಇವೆಲ್ಲ ತಿಂತಿದ್ವಿ. ಹ್ಮ್. ಮಟನ್ ತಿಂದೇ ಇಲ್ಲ. ಹ್ಮ್. ಅದೇ ಚಿಕನ್ ಹೇಳಿದ್ರಲ್ವಾ, ಹ್ಮ್. ಚಿಕನ್ನು ಮೊಟ್ಟೆ. ಮೊಟ್ಟೆ. ಹ್ಮ್. ಗ್ರೇಟ್ ಅಮ್ಮ. ಬೀಜ. ಅಗಸೆ ಬೀಜ ಅಲ್ಲಿ ಅವೆಲ್ಲ ಕೊಟ್ಟಿರೋ ಅಗಸೆ ಬೀಜ ಮಾಮೂಲಿ. ಒಂದ್ಸತಿ ತಗೋತಿದ್ದೆ. ಗ್ರೇಟ್ ಅಮ್ಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾನು ಹೇಳಿದ್ದು ನಿಂತು ಕಾಣುತ್ತೆ. ಒಂದು 3 ತಿಂಗಳು 4 ತಿಂಗಳಾದಮೇಲೆ ಮತ್ತೆ ಸ್ಕ್ಯಾನ್ ಮಾಡಿಸ್ರಿ, ನಿಮಗೆ ಖುಷಿ ಆಗುತ್ತೆ. ಮೊದಲು ಹೆಂಗಿತ್ತು, ಈಗ ಹೆಂಗಿತ್ತು ಅಂತ. ಆ ಟೆಸ್ಟಿಮೋನಿ ನಂಗೆ ಸಿಗುತ್ತೆ. ಎಸ್, ಕೊಡ್ತೀನಿ. ಆಮೇಲೆ ಹಿಂದಿನ ಟೆಸ್ಟ್ ಇದು ಸ್ಕ್ಯಾನ್ ಮಾಡಿರೋದು ಮೆದುಳದು ಬ್ಲಾಕೇಜಸ್ಟು, ಈಗ ಆಫ್ಟರ್ 4 ಮಂತ್ಸ್ ಮಾಡೋದು, ಆವಾಗ ಗೊತ್ತಾಗುತ್ತೆ ವಾಟ್ ಈಸ್ ದ ಪವರ್ ಆಫ್ ದ ಸೈನ್ಸ್. ವೇರ್ ಇನ್ ಕ್ಯಾಲ್ಸಿಫಿಕೇಶನ್ನು ವರ್ಲ್ಡಲ್ಲಿ ಅದನ್ನು ಕ್ಲೀನ್ ಮಾಡೋಕ್ಕಂತಿಲ್ಲ. ಲೈಫ್ ಲಾಂಗ್ ಮೆಡಿಕೇಶನ್ಸ್ ಕೊಡ್ತಾರೆ. ದಟ್ಟು ಅವರು ಆ ಸಫರಿಂಗ್ಸಿಂದ ಮೆಡಿಕೇಶನ್ ತಗೊಂಡು ಬದುಕಿರ್ತಾರೆ, ಏನೋ ಬದುಕಿರಬೇಕು ಅಂತ. ಅಂಥವ್ರಿಗೆ ಹೋಪ್ ಮತ್ತು ಹ್ಯಾಪಿನೆಸ್ಗೆ ಇದು. ಒಬ್ರು ಯಾರೋ ಅಂದರು, ಸರ್ ನಿಮ್ಮದು ಹೋಪ್ ಟು ದೋಸ್ ಲಾಸ್ಟ್ ಹೋಪ್ ಅಂತಲ್ಲ, ಯು ಆರ್ ಹ್ಯಾವಿಂಗ್ ಬಿಯಾಂಡ್ ದ ಹೋಪ್ ಅಂತ ಹೇಳ್ತಾರೆ. ಬಿಯಾಂಡ್ ಹೋಪ್ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಬುಕ್ಕಿಗೆ ಇದನ್ನ ಇಡೋಣ ಹೆಸರು, ಬಿಯಾಂಡ್ ದ ಹೋಪ್ ಅಂತ. ಸೊ ನನಗೆ ಇದು ನಾನಿಟ್ಟಿರೋ ವರ್ಡ್ ಏನು ಗೊತ್ತಾ, ಜನ ಎಲ್ಲ ಬರ್ತಾರೆ, ಸರ್ ಓಪ್ಸ್ ಹೊರಟೋಗಿತ್ತು, ಓಪ್ಸ್ ಬಂತು. ಅದನ್ನು ಕೇಳಿ 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 ನಾನು ಇದನ್ನು ನನ್ನ 40 ವರ್ಷದ ಎಕ್ಸ್ಪೀರಿಯನ್ಸ್ನ ಇಲ್ಲಿ ಬರಾಕಿದ್ದೀನಿ. ಓಕೆ, ವೆಲ್ ಸರ್. ಸರ್ ಇದು ಈ ಬ್ಲಾಕೇಜ್ ಅಂದ್ರಲ್ಲ, ಕ್ಯಾಲ್ಶಿಯಂ ಬ್ಲಾಕ್ ಆಗುತ್ತೆ ಅಂತ ಅಂದು, ಯಾಕೆ ಆಗುತ್ತೆ ಸರ್? ಇದು ಸಿಂಪ್ಟಮ್ಸ್ ಏನು? ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಕ್ವಶನ್. ನೋಡ್ರಿ, ಒಬ್ಬೊಬ್ರಿಗೆ 1 ಸ್ಟೆಂಟ್ ಹಾಕ್ತಾರೆ, 8 ಸ್ಟೆಂಟ್ವರೆಗೂ ಹೋಗ್ತಾರೆ. ಕೊನೆಯಲ್ಲಿ ಎಂಡ್ ಅಪ್ ವಿತ್ ದಿ ಕ್ರಾನಿಕ್ ಕಿಡ್ನಿ ಡಿಸೀಸ್, ಐ ಡಯಾಬಿಟೀಸ್. ಯಾಕೆಂದರೆ ಕಂಟಿನ್ಯೂಯಸ್ಲಿ ಅವರು ಕೊಲೆಸ್ಟ್ರಾಲ್ ಮಾತ್ರೆ ಮತ್ತು ಬ್ಲಡ್ ತಿನ್ನೋರು ಅವೆಲ್ಲ ತೊಗೊಳೋದ್ರಿಂದ ಲಿವರ್ ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಡಯಾಬಿಟೀಸ್ ಶುರುವಾಗುತ್ತೆ. ಸೊ ಅಲ್ಟಿಮೇಟ್ಲಿ ಎಂಡ್ ಅಪ್ ವಿತ್ ಡಯಾಬಿಟಿಸ್ ಬಂತಂದರೆ ಎಂಡ್ ಅಪ್ ವಿತ್ ದಿ ಕಿಡ್ನಿ ಪ್ರಾಬ್ಲಮ್. ಈ ರೀತಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಬರುತ್ತೆ. ಇದು ಯಾಕಾಗಂತಂದರೆ ನಮ್ಮ ಶರೀರದಲ್ಲಿ 80ಕ್ಕಿಂತ ಹೆಚ್ಚು ಆರ್ಗನ್ಸ್ ಇದೆ, ಅಂಗಗಳು. ಕಣ್ಣು, ಮೂಗು, ಕಿವಿ, ಚರ್ಮ, ಆ ಟೈಪು. ಪ್ಯಾಂಕ್ರಿಯಸ್ಸು ಮತ್ತು ಸ್ಪ್ಲೀನು, ಈಗ ಎಲ್ಲೆಲ್ಲ ಅಂಗಗಳಿದೆ. ಈ 80 ಆರ್ಗನ್ಗಿಂತ ಜಾಸ್ತಿ, 80ರಿಂದ 110 ಏನೋ ಇದೆ, ಒಂದೊಂದು ರಿಸರ್ಚ್ ಆರ್ಟಿಕಲ್ಸ್ ಒಂದೊಂದಿದೆ. ಇದು ಎಲ್ಲದ್ರದ್ದು ಊಟ ಗೊತ್ತಿಲ್ಲ, ಏನು ಊಟ ಬೇಕು, ಏನು ಫಂಕ್ಷನ್ಸ್ ಇದೆ, ಏನು ಹಾರ್ಮೋನ್ ಉತ್ಪತ್ತಿ ಮಾಡೋದು ಗೊತ್ತಿಲ್ಲ. ಅದು ಗೊತ್ತಿತ್ತು ಅಂದಿದ್ರೆ ಮೆಡಿಕಲ್ ಸೈನ್ಸ್ಗೆ ಇಷ್ಟೊತ್ತಿಗೆ ಎಲ್ಲನೂ ಒಳ್ಳೆ ಚಿಟಿಕೆದಲ್ಲಿ ಕ್ಲಿಯರ್ ಮಾಡ್ತಾಯಿದ್ರು. ಅದು ಗೊತ್ತಿರೋದು ನಮ್ಮ ಹೊಟ್ಟೆಯಲ್ಲಿರೋ ಜೀವಂತ ಜೀವಾಣುಗಳು, ಉಪಯುಕ್ತ ಜೀವಾಣುಗಳು. ಇದು ಅಮ್ಮನಿಂದ ನ್ಯಾಚುರಲ್ ಬೇಬಿ ಆದಾಗ ಥ್ರೂ ವಸೈನಲ್ ಏರಿಯಾದಿಂದ, ಯೋನಿಯಿಂದ ಅದು ಮಗುಗೆ ಬರುತ್ತಿದ್ದು. ಅದೇ ಸಿಸೇರಿಯನ್ ಆದರೆ ಬರಲ್ಲ. ಅದಕ್ಕೆ ಸಿಸೇರಿಯನ್ ಮಕ್ಕಳು ಅಷ್ಟು ಇಮ್ಯುನಿಟಿ ಇರಲ್ಲ. ಇವೆಲ್ಲ ರಿಸರ್ಚ್ ಆರ್ಟಿಕಲಿಂದ ನಾನು ಹೇಳ್ತಾ ಇರೋದು. ಆ ಮೈಕ್ರೋಬ್ಸ್ ಡಿಸ್ಟರ್ಬ್ ಆದಾಗ ಯಾವ ಪರ್ಟಿಕ್ಯುಲರ್ ಇದು ಎನ್ಸೈಮ್ಸ್ ಉತ್ಪತ್ತಿ ಆಗಲ್ಲ. ಅದರಿಂದ ಆ ಒಂದು ಪರ್ಟಿಕ್ಯುಲರ್
ಇದು ನ್ಯೂಟ್ರಿಯೆಂಟ್ಸ್ನ ಸಪ್ರೇಟ್ ಮಾಡೋಕ್ಕೆ ಕೆಟಲಿಸ್ಟಾಗಿ ವರ್ಕ್ ಆಗದೆ ಇದ್ದಾಗ ಸರ್ಟನ್ ಆರ್ಗನ್ಸ್ ವಿಲ್ ಡಿಪ್ರೈವ್ ಫ್ರಮ್ ದಿ ಇದು ಆ ಆರ್ಗನ್ಸ್ಗೆ ಊಟ ಸಿಗಲ್ಲ, ಅವು ಕೆಲಸ ಮಾಡಲ್ಲ. ಆ ಕೆಲಸ ಮಾಡದೆ ಹಾರ್ಮೋನ್ಸ್ ಉತ್ಪತ್ತಿ ಆಗದೇ ಇರೋದ್ರಿಂದ ಸಮ್ ಕೆಮಿಕಲ್ ಉತ್ಪತ್ತಿ ಆಗುತ್ತೆ. ಆ ಕೆಮಿಕಲಿಂದ ಶುರುವಾಗುತ್ತೆ ಕ್ಯಾಲ್ಸಿಫಿಕೇಶನ್ ಫಾರ್ಮೇಷನ್ ಅಥವಾ ಇದು ಅಂತ. ಇದು ನನ್ನ ಒಂದು ಇದು. ಓಕೆ, ಇದ್ರ ಸಿಂಪ್ಟಮ್ಸ್ ಏನು ಸರ್, ಏನಾಗುತ್ತೆ? ಏನು IBP, ಓಕೆ, ಆಮೇಲೆ IBP ಎರಡೂ ಆಗ್ತದೆ, ಕಿಡ್ನಿ ಫೇಲ್ಯೂರ್, ತಲೆನೋವು, ಪೇನು. ಇವರಿಗೆ IBP ತಲೆನೋವು, ಆಮೇಲೆ ತಲೆ ಸುತ್ತೋದು, ಇವೆಲ್ಲ ನೋಡ್ರಿ. ಅವ್ರ ಮಗ ಎಷ್ಟು ಗ್ರೇಟ್. ಸೇಮ್ ಸೋಷಿಯಲ್ ಮೀಡಿಯಾ, ಅಂದ್ರೆ ಸೋಷಿಯಲ್ ಮೀಡಿಯಾ ಈಗ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಸ್ಟ್ರಾಂಗ್ ವೆಪನ್ ಅಂಡ್ ಅನ್ಥಿಂಕಬಲ್. ಅದು ಅದನ್ನ ಸರಿಯಾದ ಕ್ರಮಕ್ಕೆ ನಾವು ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು ಅಷ್ಟೇ. ಹೌದು ಹೌದು. ಈಗ ನಂದು, ನಾನು ಎಲ್ಲಿ ಮದುವೆಗೆ ಹೋಗ್ಲಿ, ಎಲ್ಲಿ ಹೋಗ್ಲಿ, ಎಲ್ಲ ಜನ ತುಂಬ್ಕೊಳ್ತಾರೆ. ಓ ರಾಜು ಅವ್ರು ನೀವೇನಾ ಏನೋ ನೀವು ಅಡುಗೆ ಮಾಡೋದು ತೋರಿಸಿ. ಸೊ ಇದು ಅಷ್ಟು ಇದಿದೆ. ಆಮೇಲೆ ನಾನು ವೆರಿ ವೆರಿ ಓಪನ್ ಹಾರ್ಟೆಡ್. ಏನು ಫ್ಯಾಕ್ಚುಯಲ್ ಥಿಂಗ್ಸ್ ಅದನ್ನು ಕರೆಕ್ಟಾಗಿ ಹೇಳ್ತೀನಿ, ವಿತ್ ಎವಿಡೆನ್ಸಸ್ ತೋರಿಸ್ತೀನಿ. ಈಗ ನೋಡ್ರಿ, ನೀವೇ ಕೇಳಿದ್ರಿ ಕಾರ್ಟೆಕ್ಸ್ ಕ್ಯಾಲ್ಸಿಫಿಕೇಶನ್, ಅದು ಎವಿಡೆನ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಕೊಟ್ಟರೆ ಜನಕ್ಕೆ ಎಷ್ಟು ಖುಷಿ ಆಗುತ್ತೆ. ಕರೆಕ್ಟ್, ಅದು ಅನ್ಥಿಂಕಬಲ್ ಅದು. ಸೊ ಆ ರೀತಿ ಇದೆ. ಓಕೆ, ಸೊ ಇವರಿಗೆ ಪರ್ಟಿಕ್ಯುಲರ್ ಡಯಟ್ ನೀವು ಯಾವಾಗಲೂ ಕೋತಿ ಆಹಾರ, ಕಿಡ್ನಿ ಆಹಾರ ಪದ್ಧತಿ, ಎಲ್ರಿಗೂ ಬೇರೆ ಬೇರೆ ಇದೆ. ಎಸ್, ಇವರಿಗೆ ಕಿಡ್ನಿ ಆಹಾರ ಪದ್ಧತಿ, ಆ್ಯಂಟಿ ಏಜಿಂಗು, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟು, ಇಮ್ಯೂನ್ ಕೇರು ಮತ್ತು ಗ್ರಾವ್ಯುಲಾ. ಕಿಡ್ನಿ ಆಹಾರ ಪದ್ಧತಿ ಅಂದರೆ ಕಿಡ್ನಿ ಆಹಾರ ಪದ್ಧತಿ ಎಂದು ಒಂದು ಪದ್ಧತಿ ಮಾಡಿದ್ದೀನಿ. ಕಿಡ್ನಿನಲ್ಲಿ ಸೆಲ್ಯುಲಾರ್ ಲೆವೆಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ ಏನು ಮಾಡಬೇಕು ಅದನ್ನೇನೆ ಒಂದು ವರ್ಡ್ ಯೂಸ್ ಮಾಡಿ ಎಲ್ಲ ಕ್ರಾನಿಕ್ ಡಿಸೀಸಸ್ಸು ಎಕ್ಸೆಪ್ಟ್ ಕ್ಯಾನ್ಸರ್, ಆಟೋಇಮ್ಯೂನ್ ಡಿಸಾರ್ಡರ್ ಬಿಟ್ಟು ಇದಕ್ಕೆಲ್ಲದನ್ನು ಒಂದು ಆಹಾರ ಪದ್ಧತಿ ಮಾಡಿದ್ದೀನಿ. ದಟ್ ಇಸ್ ಅ ಕಿಡ್ನಿ ಆಹಾರ ಪದ್ಧತಿ ಅಂತ. ಆಮೇಲೆ ಈ ಒಂದು ಟ್ರೀಟ್ಮೆಂಟಲ್ಲಿ ಈ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದ್ರೂ ಹೊರಟೋಗುತ್ತೆ. ಅಂದ್ರೆ ಅದು ಒಬ್ಬೊಬ್ರಿಗೆ ಒಂದೊಂಥರ ಡಯಟ್ ಇರುತ್ತೆ, ಇಲ್ಲ ಅದನ್ನ ಹೇಳ್ಬೋದು. ಹೇಳ್ತೀನಿ ನೋಡ್ರಿ, ಅದನ್ನು ಒಂದು ಊಟಕ್ಕೆ 1 ಗ್ರಾಮ್ ಸಾಲ್ಟೇ ಪಾಕೆಟೇ ಯೂಸ್ ಮಾಡಬೇಕು. ಎರಡನೇದು, ಆಹಾರನ ಬೇಯಿಸ್ಬಿಟ್ಟು ನೀರು ತೆಗಿಬೇಕು. ಆಮೇಲೆ ಸಪ್ರೇಟಾಗಿ ಸಣ್ಣ ಮಸಾಲ ಕೊಡಬೇಕು. 1 ಟೀ ಸ್ಪೂನು ಅಥವಾ ಅರ್ಧ ಟೀ ಸ್ಪೂನು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆ, ಅದನ್ನು ಅದುವಾಗಿ ಎಲ್ಲ ಮಸಾಲನೂ ಹಾಕಬೇಕು. ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇಂಪಾರ್ಟೆಂಟ್, ಎಲ್ಲ ಮೆಡಿಸಿನ್ ವ್ಯಾಲ್ಯೂ. ಅದೆಲ್ಲ ತಯಾರಾದಮೇಲೆ ಅದುವಾಗಿ ಇದೇನು ನೀರು ಬೇಯಿಸಿ ತೆಗೆದಿರ್ತೀವಲ್ಲ, ಕಾಳುಗಳು, ಸೊಪ್ಪು, ತರಕಾರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇಯಿಸ್ಬಿಟ್ಟು ಉಪ್ಪು ಹಾಕೋ ಟೈಮಿಗೆ ಪೇಷಂಟ್ ಎತ್ಕೊಂಡ್ಬಿಡ್ಬೇಕು. ಮನೆಯವ್ರಿಗೆ ಆಮೇಲೆ ಉಪ್ಪು ಹಾಕ್ಕೊಬೇಕು. ಇವ್ರಿಗೆ ಎತ್ಕೊಂಡ್ಮೇಲೆ ಸೊಪ್ಪಿನ ಪಲ್ಯ ಇರಲಿ, ತರಕಾರಿ ಇರಲಿ, ಕಾಳು, ಸಾಂಬಾರು, ಅವ್ರಿಗೆ 1 ಗ್ರಾಮ್ ಉಪ್ಪಿನ ಪಾಕೆಟ್ ಕೊಡಬೇಕು. ಇಡೀ ಇದಕ್ಕೆ ಕೆಲವರು ಯಾವ ಲೆವೆಲ್ಗೆ ಹೋಗಿದ್ದಾರೆ ಅಂತ ಚಿಂತೆ ಹೆಚ್ಚು. ಇದು ತುಮಕೂರವರು ಗೋಲ್ಡ್ ಮರ್ಚೆಂಟ್ ಹತ್ರಕ್ಕೆ ಹೋಗ್ಬಿಟ್ಟು 1 ಗ್ರಾಮ್ ಉಪ್ಪನ್ನ ಇದು ಮಾಡಿಸಿ ಪಾಕೆಟ್ ಮಾಡ್ಕೊಂಡು ಬಂದಿದ್ರೆ ಲೆಕ್ಕ ಹಾಕ್ಕೊಡ್ರಿ. ಓಕೆ, ಬಟ್ ಸಿಗುತ್ತಾ ಸರ್ ಹೊರಗಡೆ ಗ್ರಾಮ್ ಉಪ್ಪಿನ ಪ್ಯಾಕೆಟ್? ಸಿಗಲ್ಲ, ರೇರು. ಇಲ್ಲಿ ಬೆಂಗಳೂರಲ್ಲಿ ನಾವೇನೇ ಎಷ್ಟೋ ಕಷ್ಟಪಟ್ಟು ತರಿಸ್ಕೊಂತೀವಿ, ನಮ್ಮಲ್ಲಿ ಇದೆ. ಅಂಡ್ ಇಲ್ಲಿ ಆನ್ಲೈನಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ, ಬಟ್ ಡಿಸ್ಟ್ರಿಕ್ಟಲ್ಲೆಲ್ಲ ಸಿಗೋದು ಕಷ್ಟ. ಓಕೆ, ಸೊ ನೀವು ವಯೋವೃದ್ಧರ ಬಗ್ಗೆ ಈ 4 ಎಪಿಸೋಡ್ ನಾವು ಮಾಡಿದ್ವಿ. ತುಂಬ ವಿಷಯಗಳನ್ನು ಅಥವಾ ಡಿಸೀಸ್ ಬಗ್ಗೆ ಮಾತಾಡಿದ್ವಿ. ಮನೇಲಿ ವೃದ್ಧರಿದ್ದಾರೆ ಅಂತಂದರೆ ಯಾವ ಪ್ಲ್ಯಾಂಟ್ಸ್ ಜಾಸ್ತಿ ಬೆಳೆಸ್ಬೇಕು? ಒಂದು ಹೇಳ್ತೀನಿ, ಒಂದು ಲೆಮನ್ ಟ್ರೀ. ಓಕೆ, ಅದು ಭಾರಿ ಇಂಪಾರ್ಟೆಂಟ್. ಬೆಳಿಗ್ಗೆ ಒಂದು ಲೆಮನ್ನು, ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪೌಡ್ರು, ಒಂದು ಸ್ವಲ್ಪ ಕರಿ ಮೆಣಸಿನ ಪೌಡ್ರ್ ಮಿಕ್ಸ್ ಮಾಡಿಕೊಟ್ರೆ ಲ್ಯೂಕ್ ವಾರ್ಮ್ ವಾಟರ್ನಲ್ಲಿ ಇಟ್ಸ್ ಸಮಥಿಂಗ್ ಗ್ರೇಟ್. ಆಮೇಲೆ ನುಗ್ಗೆಕಾಯಿ ಗಿಡ, ಅದನ್ನು ಸೊಪ್ಪಿನ ಪಲ್ಯ, ಆಮೇಲೆ ಅದರ ಕಾಯ್ದು ಸಾರು, ಇದು. ಆಮೇಲೆ ಪೀಪಲ್ ಟ್ರೀ ಅಂದರೆ ಅರಳಿ ಮರ ಅಥವಾ ನೀಮು. ಅರಳಿ ಮರ, ನೀವರ ಆಕ್ಸಿಜನ್ನು, ಅದೊಂದೆಲೆ ಇದೊಂದೆಲೆ ತಿಂದರೆ ಇಟ್ಸ್ ಸಮಥಿಂಗ್ ಲೈಕ್ ಇದು ಎಲಿಕ್ಸರ್ ಇದ್ದಂಗೆ ಅದು. ಆಮೇಲೆ ಖುಷಿಯಾಗಿರಂಗೆ ಮಕ್ಕಳು ನೋಡ್ಕೊಳ್ಬೇಕು. ಆಮೇಲೆ ಅವ್ರನ್ನ ಕೇಳಬೇಕು, ಏನು ಎತ್ತ ಪಿಕ್ಚರ್ಗೆ ಹೋಗ್ಬೇಕಾ, ಎಲ್ಲನ್ನು ಕರ್ಕೊಂಡು ಹೋಗ್ಬೇಕಾ, ಏನು ಕೇಳಿದ್ರೆ ಪಾಪ ಅವ್ರು ಏನು ಹೇಳಕ್ಕೆ ಹೋಗಲ್ಲ, ಒಳಗೆ ಕೊರಗ್ತಾ ಇರ್ತಾರೆ. ಸೊ ಆದ್ದರಿಂದ ಹಾಗೆ ನೋಡ್ಕೊಳ್ಳಿಲ್ಲ ಅಂದರೆ ಅದು ಸಿನ್ ಅಂತ ಹೇಳ್ತೀನಿ ಅವ್ರ ಮಕ್ಕಳಿಗೆ. ಅರಳಿ ಮರದ ಚಿಗುರು ತಿನ್ನಬೇಕು ಅಂತಾರಲ್ಲ, ಏನು ಸರ್ ಅದು? ಚಿಗುರೆಲ್ಲ ನಾನು ಎಲೆನೇ ತಿನ್ರಿ ಅಂತ ಹೇಳ್ತೀನಿ, ಅಷ್ಟು ಎಲೆ ಪವರ್ಫುಲ್ ಇದೆ. ಏನಿದೆ ಅದರಲ್ಲಿ? ತಿಂದ್ರೆ ಏನಾಗುತ್ತೆ? ಬೇಸಿಕಲಿ ಏನು ಗೊತ್ತಾ, ಬ್ಲಡ್ ಸರ್ಕ್ಯುಲೇಷನ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸು,
ಸೊ ಏನಾದ್ರೂ ಇದಿತ್ತು ಅಂದ್ರೆ ಅದನ್ನು ಡಿಟಾಕ್ಸ್ ಮಾಡುವಂಥ ಶಕ್ತಿ ಇದೆ. ಓಕೆ. ಅದಕ್ಕೆ ಎಲ್ಲ ಪೂಜೆಗಳಲ್ಲಿ ಹಿಂದೂಗಳಿಗೆ ಹೌದು. ಅದು ಅರಳಿ ಮರ ಮತ್ತು ಇದು ಬೇವಿನ ಮರನ ಹಾಕಿರ್ತಾರೆ. ಆಮೇಲೆ ಎಲ್ಲ ಪೂಜೆನಲ್ಲೂ ಏನೆಲ್ಲ ಕೊಟ್ಟಿರ್ತಾರೆ ಅವೆಲ್ಲ ಮೆಡಿಸಿನ್ ವ್ಯಾಲ್ಯೂ. ವೀಳ್ಯದೆಲೆ ಮೆಡಿಸಿನ್ ವ್ಯಾಲ್ಯೂ, ತುಳಸಿ ಮೆಡಿಸಿನ್ ವ್ಯಾಲ್ಯೂ, ಬೆಲ್ವ ಮೆಡಿಸಿನ್ ವ್ಯಾಲ್ಯೂ, ಆಮೇಲೆ ಈ ಉರಿಗಡ್ಲೆ ಇಟ್ಟಿರ್ತಾರೆ ಅದು ಮೆಡಿಸಿನ್ ವ್ಯಾಲ್ಯೂ, ಅಕ್ಕಿನೂ ಮೆಡಿಸಿನ್ ವ್ಯಾಲ್ಯೂ, ಆಮೇಲೆ ಇವನ್ ಭತ್ತದ ಇದು ಸಣ್ಣ ಸಸಿ ಅದು ಮೆಡಿಸಿನ್ ವ್ಯಾಲ್ಯೂ, ಗೋಧಿ ಚಿಗುರು ಅದು ಮೆಡಿಸಿನ್ ವ್ಯಾಲ್ಯೂ. ಸೊ ಇವೆಲ್ಲನೂ ಏನಿದ್ದಾರೆ ಜನರೇಷನ್ ಟು ಜನರೇಷನ್ ಆಗೋದಕ್ಕೆ ಪೂಜೆನಲ್ಲಿ ಇಟ್ಕೊಂಡು ಇವಾಗ ಕೊಬ್ಬರಿ ಅದು ಮೆಡಿಸಿನ್ ವ್ಯಾಲ್ಯೂ. ಸೊ ಎವ್ರಿಥಿಂಗ್ ಇಸ್ ಮೆಡಿಸಿನ್ ವ್ಯಾಲ್ಯೂ. ನಮ್ಮ ಸಂಪ್ರದಾಯನೇ ಮೆಡಿಸಿನಲ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದೀರಾ. ಪೂಜೆ ಪುನಸ್ಕಾರ ಇದೆಲ್ಲಾನು ಸೈನ್ಸ್ ರಿಲೇಟೆಡ್ ಮತ್ತೆ ಸೈನ್ಸ್ ಬೇಸ್ಡ್ ಇರುವಂತದ್ದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ಇನ್ನೇನೇನೋ ಅರ್ಥ ಮಾಡ್ಕೊಳಕ್ ಹೋಗ್ತೀವಿ. ಸೊ ಅದ್ರದ್ದು ಅರ್ಥ ಬೇಕಾಗಿರೋದಿಲ್ಲ ಆಕ್ಚುಲಿ. ಪೂಜೆಯ ಸಾಮಗ್ರಿಗಳು, ಆ ಪೂಜೆ ವಿಧಾನ ಅಥವಾ ಪೂಜೆ ಮಂತ್ರ ಪಠಣೆಯಿಂದ ಪಿಟ್ಯುಟರಿ ಗ್ಲ್ಯಾಂಡ್ ಅದು ಆಕ್ಟಿವೇಟ್ ಆಗುತ್ತೆ. ಕರೆಕ್ಟ್. ಸಾರಿ, ಹೈಪೋಥಾಲಮಸ್ ಗ್ಲ್ಯಾಂಡ್ ಇಲ್ಲಿದೆ, ಅದು ಥ್ರೂ ಪಿಟ್ಯುಟರಿ ಗ್ಲ್ಯಾಂಡ್ ಎಂಟೈರ್ ಬಾಡಿ ಎಂಡೋಕ್ರೈನ್ ಗ್ಲ್ಯಾಂಡ್ ಆಕ್ಟಿವೇಟ್ ಮಾಡುತ್ತೆ. ಅದೇ ಮೆಡಿಟೇಷನ್ ಅಂತ. ಓಕೆ, ನನ್ನ ಲಾಸ್ಟ್ ಕ್ವೆಶನ್ ಬಟ್ ನಾಟ್ ದ ಲೀಸ್ಟ್, ಬಿಕಾಸ್ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಸಾಕಷ್ಟು ಕ್ವೆಶನ್ಸ್ಗಳನ್ನು ಕೇಳೋದಿದೆ, ಹೊಸ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಕೂಡ ಮಾಡೋದಿದೆ. ದ ಥಿಂಗ್ ಈಸ್, ವಯೋವೃದ್ಧರು ಅಂತ ಅಂದರೆ ಜಾಸ್ತಿ ವಾಕ್ ಮಾಡಬಾರ್ದು, ಆಟ ಆಡಬಾರ್ದು, ಅವ್ರಿಗೆ ಆಗಿರೋ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ತಂದು ಹಾಕ್ತಾರೆ. ಹೇಗಿರಬೇಕು ಆ್ಯಕ್ಚುಲಿ? ಫ್ರೀಯಾಗಿ ಬಿಟ್ಬಿಡ್ಬೇಕು. ಆಮೇಲೆ ಅವ್ರಿಗೆ ಏನು ಸರ್ಕಲ್ ಇದೆ ಆ ಸರ್ಕಲ್ ಕಳಿಸ್ಬೇಕು. ಈಗ ಅವರು ಹಳ್ಳಿಯಲ್ಲಿ ಇರ್ತಾರೆ, ಹಳ್ಳಿನ ಫೋರ್ಸ್ಫುಲಿ ತೊಗೊಂಡ್ಬಂದು ನಾವು ಇಟ್ಕೊಳ್ತೀವಿ. ಅದ್ರ ಬದಲು ಹಳ್ಳಿನಲ್ಲೇ ಯಾರಾದರೂ ಸಪೋರ್ಟಿಂಗ್ ಈಗ ಒಬ್ಬರು ಪರ್ಸನ್ ಇಡಬೇಕು. ಏನು ಖರ್ಚಾಗುತ್ತೆ, ಏನೇನು ಖರ್ಚಾಗೋಲ್ಲ. ಅವರಿಂದನೇ ಎಲ್ಲ ಇವ್ರ ಮಕ್ಕಳು ಎಂಜಾಯ್ ಮಾಡ್ತಿರೋದು. ಒಂದು ಯಾರಿಗಾನ 20,000 30,000 ಇದು ಕೊಟ್ಟರೆ ಅವರೇನೇ ನೋಡ್ಕೊಳ್ತಾರೆ ಅವ್ರನ್ನ. ಅವರು ಆಸ್ತಿನ ಮಾರಿದ್ರೇ ಅವ್ರ ಲೈಫ್ ಲಾಂಗ್ ನೋಡ್ಕೊಳ್ಳೋದ್ರಲ್ಲಿ ಒಂದು 10% ಅವ್ರ ಮೇಲೆ ಸ್ಪೆಂಡ್ ಮಾಡಾಗಲ್ಲ. ಅದು ಮೈಂಡ್ ಸೆಟ್ ಬೇಕಷ್ಟೇ. ಮೈಂಡ್ ಸೆಟ್ ಇಲ್ಲ ಅಂತಂದರೆ ಅದು ಅವ್ರ ಮನುಷ್ಯ ಅಲ್ಲ, ಅವ್ರ ಮಕ್ಕಳು ಅಂತ. ವಿ ಹ್ಯಾವ್ ಟು ಟ್ರೀಟ್ ಅವರ್ ಎಲ್ಡರ್ಸ್ ಲೈಕ್ ಅ ಕಿಡ್ಸ್. ಅದಕ್ಕೆ ತನ್ನ ಮಕ್ಕಳಿಗೆ ಏನು ಪ್ರಾಬ್ಲಮ್ ಸೇಮ್ ಟೈಪ್ ಪೇರೆಂಟ್ಸ್ಗೂ ಹಂಗೆ ನೋಡಿ. ನೀವು ನಿಮ್ಮ ತಂದೆ ತಾಯಿ ಬಗ್ಗೆ ನಿಮಗೆ ತುಂಬ ಮರೆಯೋಕ್ಕಾಗದೇ ಇರುವಂತಹ ಮೂಮೆಂಟ್ ಯಾವುದು? ಇಲ್ಲಿ ಕೇಳ್ರಲ್ಲಿ, ನಮ್ಮಮ್ಮ ಯಾವಾಗಲೂ ನೀನು ಕಲೆಕ್ಟರ್ ಆಗು ಅಂತ ಇದ್ರು. ಅದು ನಾನು ಗೌರ್ಮೆಂಟ್ ಸ್ಕೂಲ್ಸಿಂದ ಓದಿದ್ದು. ನಮ್ಮಪ್ಪ ಕಾಂಪಿಟೇಟಿವ್ ಸಕ್ಸಸ್ ರಿವ್ಯೂ ಅಂತ 10ನೇ ಕ್ಲಾಸಲ್ಲಿ ತಗೊಂಬಂದು ಕೊಟ್ಟಿದ್ದ. ಅಲ್ಲಿ ಫ್ರಂಟ್ ಪೇಜಲ್ಲಿ IAS ಆಫೀಸರ್ ಆಗಿದ್ದ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಐ ಕೆನಾಟ್ ಫರ್ಗೆಟ್. ಓಕೆ, ಸೊ ಸ್ವೀಟ್. ಸೊ ಇದರಿಂದ ಆಮೇಲೆ ನಮ್ಮಮ್ಮ ಯಾವಾಗಲೂ ಮೋಟಿವೇಟ್ ಮಾಡ್ತಾಯಿದ್ರು, ನೀನು ಕಲೆಕ್ಟರ್ ಆಗಬೇಕು. ಅದೇನೋ ಬ್ರಿಟಿಷ್ ಪೀರಿಯಡ್ ಕಲೆಕ್ಟರ್ ಶಬ್ದನ ನಾಟ್ DC. ಅಲ್ಟಿಮೇಟ್ಲಿ ಕಲೆಕ್ಟರ್ ಅನ್ನೋದು ಕಲೆಕ್ಟರ್ ಕಮ್ ಡಿಸ್ಟ್ರಿಕ್ಟ್ ಮ್ಯಾರೇಜ್, ಇಲ್ಲಿ ಡೆಪ್ಟಿ ಕಮಿಷನರ್ ಕಮ್ ಡಿಸ್ಟ್ರಿಕ್ಟ್ ಮ್ಯಾರೇಜ್ ಅಂತ. ಇವತ್ತು ಕಲೆಕ್ಟರ್ ಆಗಲಿಲ್ಲ ಅಂದರೆ, IAS ಆಗಲಿಲ್ಲ ಅಂದರೆ, ಇವತ್ತು ನಾನು ಮಾಡಿರೋ ಈ ವಿಜ್ಞಾನನ ಅಕ್ಸೆಪ್ಟೆನ್ಸ್ ಆಗ್ತಾಯಿಲ್ಲ. ಇವತ್ತು ನಾನು ಆಗಿದ್ದಕ್ಕೇ ದೊಡ್ಡವ್ರನ್ನ ಟ್ರೀಟ್ ಮಾಡಿದೆ. ಅವ್ರು ಇದನ್ನು ಪಬ್ಲಿಕ್ ಯಾಕೆ ಬರಬಾರ್ದು ಅಂತ ಯೂನಿಯನ್ ಮಿನಿಸ್ಟರ್ ಮಾಡಿ ಫಂಡಿಂಗ್ ಮಾಡಿ ಲಾಂಚ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಲಾಂಚ್ ಮಾಡೋದಂದರೆ ಪ್ರೈವೇಟ್ ಪರ್ಸನ್ದು, ಅದು ನಾನು ಸರ್ವಿಸಲ್ಲಿದ್ದೆ ಅವಾಗ. ನಾನು ರಿಟೈರ್ಡ್ ಆದಾಗಲ್ಲ. ಇಟ್ಸ್ ಆಲ್ ಕಂಟಿನ್ಯೂಸ್ ಪ್ರಾಸೆಸ್. 1981ರಿಂದ ಇದುವರೆಗೂ ಮಾಡಿರೋದು ಇದು. ನಿಮ್ಮ ತಂದೆ ತಾಯಿನ ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದ್ಸರಿ ಈಗಲೂ ನಾನು ನೆನಪು ಬರ್ತೈತೆ, ಸ್ಟಾರ್ ಕ್ರೂಸಲ್ಲಿ ಇಸ್ತಾಂಬುಲ್ ಟು ಏಥೆನ್ಸ್ ಬರ್ತಾ ಇದ್ವಿ. ಆ್ಯಂಡ್ ಜಸ್ಟ್ ಲೈಕ್ ಟೈಟಾನಿಕ್ ಮೂವಿ ಟೈಪ್. ಅವ್ರದ್ದು 50th ಆ್ಯನಿವರ್ಸರಿ ಇತ್ತು. ಇಟ್ಸ್ ಸಚ್ ಎ ವೇ ಅರೇಂಜ್ಮೆಂಟ್ ಮಾಡಿದರು. ಆ ಕ್ರಿಸ್ಟಲ್ ಗ್ಲಾಸು, ಆಮೇಲೆ ಜೆಟ್ ವೈಟ್ ಆ ಟೇಬಲ್ ಅರೇಂಜ್ಮೆಂಟು, ಆ ಫುಡ್ನ ಪ್ಲೇಸ್ಮೆಂಟು, ಅದರಲ್ಲಿ ನಮ್ಮ ಅಪ್ಪ ಅಮ್ಮ ಎಂಜಾಯ್ ಮಾಡಿದ್ರೆ ನನಗೇನೋ ಖುಷಿಯಾಗುತ್ತೆ. ಆ್ಯಂಡ್ ವಿಚ್ ಐ ಕೆನಾಟ್. ಆಮೇಲೆ ಔಟ್ಸೈಡ್ ವಿ ಯೂಸ್ ಟು ಸಿಟ್ ಟುಗೆದರ್ ಆ್ಯಂಡ್ ಅಕೇಶನ್ಲಿ ಐ ಆಮ್ ಹ್ಯಾವಿಂಗ್ ಡ್ರಿಂಕ್. ಅವ್ರ ಜೊತೆಯಲ್ಲಿ ಮೈ ಫಾದರ್ ಆಲ್ಸೋ ಯೂಸ್ ಟು ಬಿ. ನಮ್ಮ ಮಿಸ್ಸಸ್ ಅದೇ ತಮಾಷೆ ಮಾಡ್ತಾರೆ, ನೀವೆಲ್ಲ ಯುರೋಪಲ್ಲಿ ಹುಟ್ಟಬೇಕಾಯ್ತು, ಇಂಡಿಯಾದಲ್ಲಿ ಹುಟ್ಬಿಟ್ಟಿದ್ರಿ ಅಂತ. ಆ ಬ್ರೀಸಿಂಗು ಮತ್ತು ನಮ್ಮಮ್ಮ ಕೂತ್ಕೊಂಡಿದ್ದು, ನಾನು ಚಿಕ್ಕ ಮಕ್ಕಳೆಲ್ಲ ಚಿಕ್ಕವರು, ಅದು ಇಟ್ಸ್ ಲೈಕ್ ಎ ವಿಲೇಜ್. ಇದು ಕ್ರೂಸು ಐ ಜಸ್ಟ್ ಕೆನಾಟ್ ಫರ್ಗೆಟ್. ಅಂದರೆ ಈಗ ನೋಡಿ ಅವ್ರು ಇಲ್ಲ, ಬಟ್ ದಟ್ ಈಸ್ ಸ್ಟಿಲ್ ಇಟ್ ಇಸ್ ಇನ್ ಮೈ ಮೆಮರಿ. ಅವ್ರು ಎಲ್ಲೋ ಇರ್ಬೋದು ಸರ್, ಬಟ್ ಅವ್ರ ಆಶೀರ್ವಾದ, ಅವರ ಪ್ರೀತಿ ನಿಮ್ಮ ಜೊತೆ. ಈಗ ನೋಡಿ, ನಮ್ಮ ಅಪ್ಪ ಕಿಡ್ನಿ ಫೇಲ್ಯೂರ್ ಆದಾಗ ಅಗ್ರಿ ಆಗಲಿಲ್ಲ ಅಂದಿದ್ರೆ ಇವತ್ತು ಇದನ್ನ ನಾನು ಅರ್ಥ ಆಗ್ತಾರೆ. ಅವ್ರು ಒಪ್ಕೊಂಡ್ರು, ಚೆನ್ನಾಗಾದ್ರು, ಅಥಾರಿಟೇಟಿವ್ನೆಸ್ ಆಯಿತು. ಸೇಮ್ ಮ್ಯಾಥಮೆಟಿಕ್ಸ್ ಪ್ರಿನ್ಸಿಪಲ್ಸ್ನ
ಎಲ್ಲ ಆರ್ಗನ್ಸ್ಗೂ ಮಾಡಿದೆ. ಅದಕ್ಕೆ ಕಿಡ್ನಿ ಆಹಾರ ಪದ್ಧತಿ ಅಂತ ಆಗಲೇ ಕೇಳಿದ್ರೆ ಕ್ವಶನ್, ಎಸ್, ಅದಕ್ಕೇನೆ ಅದು ಬಂದಿತ್ತು. ವೆಲ್ ಸರ್, ತುಂಬ ನನಗೂ ಖುಷಿ ಆಯಿತು. ಬಿಕಾಸ್ ನಾನು ನನ್ನ ಮನೆಯಲ್ಲಿರೋ ಅಜ್ಜ ಅಜ್ಜಿಗೆ ತುಂಬ ಪ್ರೀತಿ ಮಾಡೋಳು ನಾನು. ಸೊ ಈ ಎಪಿಸೋಡ್ ಮೂಲಕ ಅವ್ರನ್ನೂ ಕೂಡ ನಾನು ನೆನಪಿಸ್ಕೊಂಡಂಗೆ ಆಯಿತು, ನಿಮ್ಮ ಪೇರೆಂಟ್ಸ್ ಕೂಡ ನೆನಪಿಸ್ಕೊಂಡಂಗೆ ಆಯಿತು. ಈಗ ನೋಡ್ರಿ, ಇವತ್ತು ಎಷ್ಟು 2008 ಕರ್ಕೊಂಡೋಗಿದ್ದವ್ರನ್ನ ಆ 50th ಇಯರ್ ಆ್ಯನಿವರ್ಸರಿ ಮ್ಯಾರೇಜಲ್ಲಿ ಹೆಂಗೆ ಮಾಡಿದ್ರು ಅಂದರೆ ದಟ್ ಕ್ರೂಸಲ್ಲಿ ಸ್ಟಾರ್ ಕ್ರೂಸ್ನವರು ರಿಯಲಿ ಗ್ರೇಟ್. ಆ್ಯಂಡ್ ದೆರ್ ಇಸ್ ನೋ ಎಕ್ಸ್ಟ್ರಾ ಚಾರ್ಜ್ ಅಲ್ಲ, ಓನ್ಲಿ ಇವರು ಎಲ್ಡರ್ ಪೇರೆಂಟ್ಸ್ ಇದ್ದಾರೆ, ಇವರು ಇದಂದ್ರೆ ಅವ್ರಿಗೂ ಏನೋ ಖುಷಿ. ಆ್ಯಂಡ್ ವಿತ್ ಮ್ಯೂಸಿಕ್, ಗಿಟಾರ್ ಬಾರಿಸ್ಕೊಂಡು ಇವ್ರಿಗೆ ಇದು ಮಾಡಿ ವಿತ್ ಕೇಕು, ಅನ್ಥಿಂಕಬಲ್ ಅದು. ವೆಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಮಂತ್ ಎಪಿಸೋಡ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್, ನಿಮಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕಾರಣ ನಾವು ನಮ್ಮ ಬಗ್ಗೆ ಡೆಫಿನೆಟ್ಲಿ 100% ಅಲ್ಲ 1000% ಕೇರ್ ತಗೋಬೇಕು. ಆ 1000% ಕೇರ್ ತಗೊಂಡಾಗ ನಮ್ಮ ಮನೆಯಲ್ಲಿ ಏನಾಗ್ತಾ ಇದೆ, ನಮ್ಮ ಮನೆ ಮಕ್ಕಳಿಗೆ ಏನಾಗ್ತಾ ಇದೆ, ಅಥವಾ ನಮ್ಮ ವೃದ್ಧರಿಗೆ, ನಮ್ಮ ಮನೆಯಲ್ಲಿರುವಂಥ ಹಿರಿಯ ಜೀವಗಳಿಗೆ ಏನಾಗ್ತಾ ಇದೆ, ಏನು ಬೇಕು ಏನು ಬೇಡ, ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಮಿರಾಕಲ್ ಮನೆಮದ್ದು ಕಾರ್ಯಕ್ರಮ ಇದೆಯಲ್ಲ, ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವಂತಹ ಉದ್ದೇಶದಿಂದ ಮಾಡ್ತಾ ಇರುವಂತಹ ಕಾರ್ಯಕ್ರಮ. ನಿಮಗೂ ಕೂಡ ಎಪಿಸೋಡ್ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಹೋಗಿ ಬರೋ ಸಮಯ. ಮತ್ತು ಮುಂದಿನ ಎಪಿಸೋಡ್ನಲ್ಲಿ ಯಾವ ಕಾಯಿಲೆಯ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು, ಅಥವಾ ಯಾವ ಡಿಸೀಸ್ ಬಗ್ಗೆ ನಿಮಗೆ ಆಹಾರ ಪದ್ಧತಿ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಅದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.